ಇವತ್ತು ನಾನು ಸಂಜೀವ್ ಬಡಸ್ಕರ್ ಜೊತೆ ಮಾತಾಡಿದ್ದೀನಿ. ಇವತ್ತು ಅದು ಹಾಕಿದ್ರೆ ನಾಳೆ ಏನೋ ಆರ್ಗ್ಯುಮೆಂಟ್ ಇದೆ, ಇನ್ನು 2 ದಿನದಲ್ಲಿ ಬರ್ತಾರೆ. 2 ದಿನ ಆರ್ಗ್ಯುಮೆಂಟ್ ಆದ್ಕೊಳ್ಳೆ ಜಜ್ಮೆಂಟ್ ಆದ್ಕೊಳ್ಳೆ ಬಿಡ್ತಾರೆ. ಯಾಕಂದ್ರೆ ಹಿಂದಿನ ಇದ್ರ ಜೊತೆಗಿದ್ದಂತ ಇದೇ ಕೇಸ್ನಲ್ಲಿ ಇದ್ದಂಥವ್ರನ್ನ ಬಿಟ್ಟಿದ್ದಾರೆ, ಜಾಮೀನಾಗಿದೆ. ಅದೇ ಆಧಾರದ ಮೇಲೆ ಇವ್ರದ್ದು ಆಗತ್ತೆ. ಮತ್ತು ಇವ್ರಿಗೆ ಜಾಮೀನು ಸಿಗೋ ಹಾಗೆ ಒಳ್ಳೆ ಪಾಯಿಂಟ್ಸ್ ಇದಾವೆ. ಅವ್ರು ಬೆಳಗ್ಗೆ ನಾನು ಅವ್ರ ಜೊತೆಗೆ ಭಾಳ 10-15 ನಿಮಿಷ ಮಾತಾಡಿದೆ. ಸೊ ಏನಿಲ್ಲ, ಅವರು ಇನ್ನು 2 ದಿನದೊಳಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಆಗತ್ತಾಗುತ್ತೆ, ಏನು ಚಿಂತೆ ಮಾಡ್ಬೇಡ್ರಿ ನೀವು. ಮತ್ತೆ ಇವತ್ತು ನಿಮ್ಮ ಶ್ರೀಕಾಂತ ಮತ್ತು ನಿಮ್ಮ ಮನೆ ದೆಹಲಿ ತನಕ ಹೋಗಿದೆ, ಅಯೋಧ್ಯೆ ತನಕ ಹೋಗಿದೆ. ಅರೆಸ್ಟ್ ಮಾಡಿದ್ದಾರೆ, ರಾಮನ ಸಲುವಾಗಿ ಹೋರಾಟ ಮಾಡಿದಂಥವ್ರು ಅಂತ ಹೇಳಿ. ಅಲ್ಲಿಂದನೂ ನಮ್ಮ ಅಲ್ಲೊಬ್ರು ಇದ್ದಾರೆ ನಮ್ಮವರು, ಅವ್ರು ಕೇಳಿದ್ರು ಕ್ಯಾ ಹೋಗಯಾ ಹೇ ಕರ್ನಾಟಕ ಮೇ ಅಂತ ಹೇಳಿ. ಸೊ ನಾನು ಹೇಳಿದೆ ಹೀಗೆ ಎಲ್ಲ ಆಗಿದೆ ಅಂತ ಹೇಳಿ. ಸೊ ಅಲ್ಲೂ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಏನು ಚಿಂತೆ ಮಾಡಬೇಡ್ರಿ, ರಾಮನ ಸಲುವಾಗಿ ಇದು ವನವಾಸ ಅಂತ ತಿಳ್ಕೊಳ್ಳೋದು ಅಷ್ಟೇ. ಒಂದು ಎಷ್ಟು ದಿನ ಆಯ್ತು ಈಗ? 8 ದಿನ ಆಯ್ತು. ನಾಳೆ ಶುಕ್ರವಾರ 3 ದಿವಸ ಕೋರ್ಟ್ ಸೂಟಿ. 3 ದಿನ ಗುರುವಾರ, ನಾಳೆ ಶನಿವಾರ ಬರ್ತಾರೆ. ನಾವು ಶನಿವಾರ ಆಗುತ್ತೆ. ಮಾಡೋಣ, ನಾವು ಈಗ ಕೋರ್ಟಿಗೆ ಹೋಗೋಣ. ಎಲ್ಲ ಬಿಟ್ಟೆ ಇದಕ್ಕೆ ನೀ ಏನ್ ಮಾಡ್ತೀವಿ ಕೆಲಸ? ಸೌಂಡ್ ವರ್ಕ್. ಹೌದಾ? ಸೌಂಡ್ ಬಾಕ್ಸ್ ಈಗ ಅಲ್ಲಿ ವಕೀಲರಿಗೂ ಭೇಟಿ ಆಗೋಣ.